SSLC ಫಲಿತಾಂಶ ಸುಧಾರಿಸಕ್ಕೆ ಈ ಒಂದು ಭಾಗಕ್ಕೆ ಸುಮಾರು 3,44 ಲಕ್ಷ ನೀಡಿದ್ದಾರೆ. ನಾವು ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಪ್ರತಿಯೊಂದು ಕ್ಷೇತ್ರಕ್ಕೆ 25 ಲಕ್ಷ ನಾವು ನೀಡಿದ್ದೀವಿ. ಕಲಿಕಾ ಆಶ್ರಯ ಪುಸ್ತಕಗಳು, ECC ಶಾಲೆಗಳು, NSQF ಶಾಲೆಗಳು, UKG, LKG ಬೈಲಿಂಗ್ವಲ್ ಮಾಡ್ತಾ ಇದ್ದೀವಿ. ಅದರ ಜೊತೆಯಾಗಿ ಡಾಕ್ಟರ್ ಛಾಯಾ ದೇವಗಂಕರ್ ಅವರ ಒಂದು ನೇತೃತ್ವದಲ್ಲಿ ಎಜುಕೇಷನ್ ಎಕ್ಸ್ಪರ್ಟ್ ಕಮಿಟಿ ಅಂತ ಮೊನ್ನೆ ಡಿಸೆಂಬರ್ 16ನೇ ತಾರೀಕಿಗೆ ಬೆಲ್ಗಾಮಲ್ಲಿ ನಡೆದಿರುವಂತಹ ಒಂದು ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗೆ ಅವರು ಒಂದು ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಯಾವ ಒಂದು ರೀತಿಯಿಂದ ಕಲ್ಯಾಣ ಕನ್ನಡದ ಭಾಗ ಒಂದು ಶಿಕ್ಷಣದಲ್ಲಿ ನಾವು ಮಾಡಬೇಕಂತ. ಆದರೆ ಎಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ಸುಮಾರು 300 KPS ಶಾಲೆಗಳ ಒಂದು ಮಂಜೂರಾತಿ ನಮ್ಮ ಸರ್ಕಾರ ಅಕ್ಟೋಬರ್ 4ನೇ ತಾರೀಕು ನಡೆದಿರುವಂತಹ ಒಂದು ಕ್ಯಾಬಿನೆಟ್ ಸಭೆಯಲ್ಲಿ ಕೊಟ್ಟಿದ್ದಾರೆ. ಅದು ಕೂಡ ನಾವು ಸರಿಯಾದ ರೀತಿಯಿಂದ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಇವತ್ತು ಮಾನ್ಯ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹಾಗೂ ಶಿಕ್ಷಣ ಸಚಿವರಾಗಿರುವ ಮಧು ಬಂಗಾರಪ್ಪ ಅವರು CSR ಯೋಜನೆ ಅಡಿಯಲ್ಲಿ ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಅವರು ಏನು KPS ಶಾಲೆಗಳು ಮಾಡ್ತಕ್ಕಂಥ ಒಂದು ಕಾಳಜಿ ವಹಿಸಿದ್ದಾರೆ. ಯಾಕಂದ್ರೆ ಇವಾಗ ತನಕ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಕೇವಲ 247 KPS ಶಾಲೆ, ಮತ್ತೆ ಕಲ್ಯಾಣ ಕರ್ನಾಟಕದಲ್ಲಿ ಅದರಲ್ಲಿ ಇದ್ದಿದ್ದು ಕೇವಲ 60 ಅಷ್ಟೇ. ಈಗ ಮುಂದಿನ ಒಂದು 1.5 ವರ್ಷದಲ್ಲಿ 360 ಆಗ್ತದೆ. ಹಿಂದಿನ ವರ್ಷ 2024-25ರಲ್ಲಿ ನಾವು ಪೈಲಟ್ ಪ್ರಾಜೆಕ್ಟ್ ಮಾಡಬೇಕಂತ ನಾವು ನಮ್ಮ ಮತಕ್ಷೇತ್ರದಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಅದರಲ್ಲಿ ಈಗಾಗಲೇ ಸುಮಾರು ನೆಲೋಗಿ, ಜೇವರ್ಗಿ, ಕಲ್ಲೂರ್ಕೆ, ಅರಲ್ಗುಣಗಿ, ಇಜೇರಿ, ಮಳ್ಳಿ, ಬೀಳ್ವಾರ್, ಹರ್ನೂರ್ ಈಗಾಗಲೇ ಕೆಲಸ ಪ್ರಾರಂಭ ಆಗ್ತಾ ಇದೆ. ಮುಂದೆ ಬರ್ತಕ್ಕಂಥ KPS ಶಾಲೆಗಳನ್ನು ಮಾಡ್ತಾ ಇರೋದು ನಮ್ಮ ಸರ್ಕಾರ ಮಾಡ್ತಾ ಇರೋದು ಸಾಮಾನ್ಯ ಮಾತಲ್ಲ. 2 ಗ್ರಾಮ ಪಂಚಾಯತಿ ನಡುವೆ ಒಂದು ಶಾಲೆ, ಸುಮಾರು 3-5 ಕೋಟಿ ವೆಚ್ಚದಲ್ಲಿ UKG, LKG ಇಂದ ಪ್ರಾರಂಭ ಮಾಡಿ ಫಸ್ಟ್ ಸ್ಟ್ಯಾಂಡರ್ಡ್ ಟು 7 to 10th, 11th, 12th ತನಕ PUCನೂ ಕೂಡ ಅದರಲ್ಲಿ ಇರ್ತದೆ. ಜನರಿಗೆ ಎಲ್ಲ ಪೀಠೋಪಕರಣಗಳು, ಸ್ಮಾರ್ಟ್ ಕ್ಲಾಸಸ್, ಲ್ಯಾಂಗ್ವೇಜ್ ಲ್ಯಾಬ್ಸ್, ಇನ್ನೋವೇಷನ್ ಲ್ಯಾಬ್ಸ್ ಏನೇನು ಅವಶ್ಯಕತೆ ಎಲ್ಲನೂ ಕೂಡ ಇರ್ತದೆ. ಇದು ನಮ್ಮ ಸರ್ಕಾರ ಒಂದು ಪ್ರಾಮಾಣಿಕವಾದ ಒಂದು ಪ್ರಯತ್ನ. ಮಾನ್ಯ ಮುಖ್ಯಮಂತ್ರಿಯವರು, ಶಿಕ್ಷಣ ಸಚಿವರು ಎಲ್ಲರೂ ಸೇರಿ ಒಳ್ಳೆ ರೀತಿಯಿಂದ ಅದು ಮಾಡ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಇವತ್ತು ನಮ್ಮ ಭಾಗದಲ್ಲಿ ಏನು ಮಲ್ಲಾಬಾದಿ ಏತ್ ನೀರಾವರಿ ಯೋಜನೆ ಮಾನ್ಯ ಉಪಮುಖ್ಯಮಂತ್ರಿಯವರು ಹಾಗೂ ಜಲಸಂಪನ್ಮೂಲ ಸಚಿವರು ಸನ್ಮಾನ್ಯ DK ಶಿವಕುಮಾರ್ ಅವರು ಮೇ 1ನೇ ತಾರೀಕು MP ಚುನಾವಣೆಗೆ ಅವ್ರು ಬಂದಿದ್ರು ಅಂತ ಒಂದು ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ಮಲ್ಲಾಬಾದಿ ಏತ್ ನೀರಾವರಿ ನಾವು ಯಾವ ಕಾರಣಕ್ಕೂ ನಾವು ಮಾಡ್ತೀವಿ. ನಮ್ಮ ಮತಕ್ಷೇತ್ರದಲ್ಲಿ ಈ ಒಂದು ಭಾಗದಲ್ಲಿ ಇರ್ತಕ್ಕಂಥ ಸಾವಿರಾರು ಎಕರೆ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಕೆಲಸ ಕಾರ್ಯ, ಅದನ್ನು ಕೂಡ ಸಂಪೂರ್ಣವಾಗಿ ಪೂರ್ಣವಾಗಿ ಟೆಂಡರ್ ಪ್ರಕ್ರಿಯೆ ಎಲ್ಲವನ್ನು ಮುಗಿದಿದೆ. ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯ ಅವರು ಅಧಿವೇಶನದಲ್ಲಿ ಅವರು ಕೂಡ ಹೇಳಿದ್ರು, ನಾನು ಮುಖ್ಯ ಸಚೇತಕನಾಗಿ ಇದ್ದೆ, ಅವ್ರು ಹೇಳಿದ್ರು BJP ಅವರು ನೀವು ಯಾವ ಕಾರಣಕ್ಕೂ ಮಾಡಲ್ಲ, ನಾವು ಅಧಿಕಾರಕ್ಕೆ ಬರ್ತೀವಿ, ನಾವು ಮಾಡ್ತೀವಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರು 2027ರಲ್ಲಿ ಬೆಲ್ಗಾಂ ಅಧಿವೇಶನದಲ್ಲಿ ಹೇಳಿದ್ರು. ನುಡಿದಂತೆ ನಡೆದಿರುವಂಥ ನಮ್ಮ ಸರ್ಕಾರ ಆ ಕೆಲಸವನ್ನು ನಾವು ಮಾಡಿದ್ವಿ. ಮುಂದೆ ಬರ್ತಕ್ಕಂಥ 2-3 ತಿಂಗಳಲ್ಲಿ ನಾವು ಎಲ್ಲ ಗಣ್ಯಮಾನ್ಯರ ಕರೆಸಿ ಅದರ ಒಂದು ಕೆಲಸವೂ ಕೂಡ ನಾವು ಪ್ರಾರಂಭ ಮಾಡ್ತೀವಿ. ಅದರ ಜೊತೆಯಾಗಿ ಇವತ್ತು ಆತ್ಮೀಯರಾಗಿರುವಂತಹ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಗ್ರಾಮೀಣ ಅಭಿವೃದ್ಧಿ ಸಚಿವರಾಗಿ ನಮ್ಮ ತಾಲೂಕಿನಲ್ಲಿ ಯಡ್ರಾಮಿ ಹಾಗೂ ಜೇವರ್ಗಿ ಮತಕ್ಷೇತ್ರದಲ್ಲಿ ಸುಮಾರು 365 ಕೋಟಿ ವೆಚ್ಚದ ಬಹುಗ್ರಾಮ ಕುಡಿಯುವ ನೀರು MVS ಅದನ್ನು ಕೂಡ ನಾವು ಮಾಡಿದ್ದೀವಿ. ನಾವು ಸುಮಾರು 7-8 ವರ್ಷದಿಂದ ನಾವು ಒಂದು ಪ್ರಯತ್ನ ನಾವು ಏನ್ ಮಾಡಿದ್ದೀವಿ ಅದರ ಫಲವೂ ಕೂಡ ಸಿಕ್ಕಿದೆ. ಇಲ್ಲಿ ಇರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಅನುಕೂಲ ಆಗಿದೆ. ಅದರ ಜೊತೆಯಾಗಿ ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರು ಬಹಳಷ್ಟು ಇಲ್ಲಿ ಇರ್ತಕ್ಕಂಥ MCH ಆಸ್ಪತ್ರೆಗಳಾಗಲಿ ವಿವಿಧ ಕೆಲಸ ಕಾರ್ಯಗಳು ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಹಾಗೂ ಅವರು ಸೇರಿ ನಾವು ಮಾಡ್ತಾ ಇದ್ದೀವಿ. ಶರಣಬಸಪ್ಪ ದರ್ಶನಪುರ ಅವರು ಒಂದು ಇಂಡಸ್ಟ್ರಿಯಲ್ ಹಬ್, ಜನರಿಗೆ ಅನುಕೂಲ ಆಗಬೇಕು, ಉದ್ಯೋಗನೂ ಕೂಡ ಸೃಷ್ಟಿ ಆಗಬೇಕು ಅಂತ ಸುಮಾರು 200 ಕೋಟಿ ವೆಚ್ಚದಲ್ಲಿ ಮಾಡ್ತಕ್ಕಂಥ ಒಂದು ಕೆಲಸನೂ ಕೂಡ ಆಗ್ತಾ ಇದೆ.
ಅದರ ಜೊತೆಯಾಗಿ ಇವತ್ತು ಇಲ್ಲಿ ಇರ್ತಕ್ಕಂಥ ನಮ್ಮ ಹರವಾಳ್ ಬೆಳಗುಂಪ ಒಂದು ಅಫ್ಜಲ್ಪುರ ನೆಂಬಾಯ ಪಾಟೀಲ್ ಸಾಹೇಬರು ಇಲ್ಲೇ ಇದ್ದಾರೆ, ನಮ್ಮ ಅಲ್ಲಂ ಪ್ರಭು ಪಾಟೀಲ್ ಅವರು ಇಲ್ಲೇ ಇದ್ದಾರೆ, ತಿಪ್ಪಣ್ಣ ಕಮ್ಮಕ್ನೂರು ಇಲ್ಲೇ ಇದ್ದಾರೆ. ನಾವು ಬಹಳ ಪ್ರಯತ್ನವನ್ನು ಮಾಡಿ ಸುಮಾರು 130 ಕೋಟಿ ವೆಚ್ಚದಲ್ಲಿ ಅದನ್ನು ಕೂಡ ಆಗ್ತಾ ಇದೆ. ಅದರ ಜೊತೆಯಾಗಿ ಇವತ್ತು ಸುಮಾರು 900 ಕೋಟಿ ವೆಚ್ಚದಲ್ಲಿ ಇರ್ತಕ್ಕಂಥ ಕೆಲಸ ಕಾರ್ಯಗಳು, ಸುಮಾರು 900 ಕೋಟಿ ವೆಚ್ಚದಲ್ಲಿ ಅಕ್ಷರ ಆವಿಷ್ಕಾರ, ಆರೋಗ್ಯ ಆವಿಷ್ಕಾರ, ಉದ್ಯೋಗ ಆವಿಷ್ಕಾರ, ಅಲ್ಪಸಂಖ್ಯಾತರ ಅಭಿವೃದ್ಧಿ, ಹಿಂದುಳಿದ ವರ್ಗದ ಅಭಿವೃದ್ಧಿ, ಶೋಷಿತ ಜನಾಂಗದ ಅಭಿವೃದ್ಧಿ, ಪ್ರಜಾಸೌಧ, ಮತ್ತೆ ಜಲ ಆವಿಷ್ಕಾರ, ರೈತರಿಗೆ ಗೋದಾಮುಗಳು, ಇಂಡಸ್ಟ್ರಿಯಲ್ ಹಬ್, ಹಲವಾರು ಯೋಜನೆಗಳಲ್ಲಿ ನಮ್ಮ ಈ ಒಂದು ಭಾಗದ ಒಂದು ಅಭಿವೃದ್ಧಿಯ ಒಂದು ಪರ್ವವು ಕೂಡ ಪ್ರಾರಂಭ ಆಗಿದೆ. ಕೊನೆಯದಾಗಿ ನಾನು ಇಲ್ಲಿ ಇರ್ತಕ್ಕಂಥ ಕೆಲವು ವಿಷಯಗಳು ಇನ್ನು 2 ನಿಮಿಷದಲ್ಲಿ ಹೇಳಿ ನಾನು ಮುಗಿಸ್ತೀನಿ. ಯಡ್ರಾಮಿ ಪಟ್ಟಣದ ಒಂದು ಸರ್ವೆ ನಂಬರ್ಗಳಾದ 442, 237, 130, ಸುಮಾರು 35-40 ವರ್ಷದಿಂದ ಮಾನ್ಯ ಸಚಿವರು ಇಲ್ಲಿ ಜನ ಇದ್ದಾರೆ, ಅದು ಸಕ್ರಮವಾಗಿ ಸಕ್ರಮಗೊಳಿಸಬೇಕು ಅಂತ ನಾನು ಕೇಳ್ತೀನಿ. ಹಾಗೂ ಜೇವರ್ಗಿ ಹಾಗೂ ಯಡ್ರಾಮಿ ತಾಲೂಕಿನ KBJNL ನಾಲಗಳ ಲ್ಯಾಟ್ರಲ್ FIC ಅದನ್ನು ಕೂಡ ಆಗಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇಲ್ಲಿ ಇರ್ತಕ್ಕಂಥ ಗವರ್ಮೆಂಟ್ ಡಿಗ್ರಿ ಕಾಲೇಜ್ ಹಾಗೂ ಯಡ್ರಾಮಿ ತಾಲೂಕಿನ ಕಡ್ಕೋಳು ಗ್ರಾಮಸ್ಥಳ ಹಾಗೂ ಕಟ್ಟಡ ಲಭ್ಯವಿರ್ತಕ್ಕಂಥ ಕಡ್ಕೋಡ್ ಮಡಿವಾಳೇಶ್ವರ ತತ್ವ ಪದಗಳ ಒಂದು ಅಧ್ಯಯನ ಸಂಶೋಧನೆ ಅದನ್ನು ಕೂಡ ಆಗಬೇಕು ಅಂತ ಹೇಳ್ತೇನೆ. ಇಲ್ಲಿ ಇರ್ತಕ್ಕಂಥ ಒಂದು ಉಪನೋಂದಣಾಧಿಕಾರಿಗಳು ಅದೆಲ್ಲ ಕೂಡ ಆಗ್ತಾ ಇದೆ. ಇವಾಗ ಎಲ್ಲ ಇಲ್ಲಿ ಸುಮಾರು 100 ಕಚೇರಿಗಳು, ಮಾನ್ಯ ನಮ್ಮ ಕಂದಾಯ ಸಚಿವರು 100 ನಾಡ್ ಕಚೇರಿ ಅದನ್ನು ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅದನ್ನು ಕೂಡ ನೀಡ್ತಾ ಇದ್ದಾರೆ. ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ 41 ಕ್ಷೇತ್ರದಲ್ಲಿ 100 ನಾಡ್ ಕಚೇರಿಗಳನ್ನು ಕೂಡ ನೀಡ್ತಾ ಇದ್ದಾರೆ. ಮತ್ತೆ ಕೊನೆಯದಾಗಿ ಮೊನ್ನೆ ನಾನು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ನಾನು ಭೇಟಿ ಆದಾಗ ಅಂತ ಒಂದು ಸಂದರ್ಭದಲ್ಲಿ ನಾವು ಮಾತಾಡಿದ್ವಿ. ಮಾನ್ಯ ಮುಖ್ಯಮಂತ್ರಿ ಅವರು ಈಗ ತಾವು 1,000 ಕೋಟಿ ಕೊಟ್ಟಿದ್ದನು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರು, ಅದನ್ನು ಮಾಡಿದ್ದನು 1,500 ಕೋಟಿ ಮಾಡಿದ್ದನು ಸನ್ಮಾನ್ಯ ಸಿದ್ದರಾಮಯ್ಯ ಅವರು. ಇವಾಗ 1,500ರಿಂದ 3,000 ಕೋಟಿ ಮಾಡಿದ್ದನು ಕಾಂಗ್ರೆಸ್ ಸರ್ಕಾರ, 3,000ರಿಂದ 5,000 ಕೋಟಿ ಮಾಡಿದ್ದನು ಕಾಂಗ್ರೆಸ್ ಸರ್ಕಾರ. ಇದು ಹೆಂಗಾಗಿದೆ ಅಂದ್ರೆ ಆರ್ಟಿಕಲ್ 371J ತಿದ್ದುಪಡಿ ಯಾವ ಕಾಲಕ್ಕೂ ನಾವು ಮರಿಕೂಡ್ದು. ನಮ್ಮ ಅಂತಹ ಒಂದು ಸಂದರ್ಭದಲ್ಲಿ 2012ರಲ್ಲಿ UPA ಚೇರ್ಪರ್ಸನ್ ಆಗಿರುವಂತಹ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ದೇಶದ ಪ್ರಧಾನಮಂತ್ರಿಗಳಾಗಿರುವಂತಹ ದಿವಂಗತ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು, ಅಂತಹ ಒಂದು ಸಂದರ್ಭದಲ್ಲಿ ಕೇಂದ್ರದಲ್ಲಿ ಸಚಿವರಾಗಿರುವಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಲೋಕಸಭಾ ಸದಸ್ಯರಾಗಿರುವಂತಹ ದಿವಂಗತ ಧನಂ ಸಿಂಗ್ ಸಾಹೇಬರು ಅವರ ಒಂದು ಪ್ರಯತ್ನದಿಂದ ಅನುಷ್ಠಾನಕ್ಕೆ ಬಂದಿದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಇದ್ದಾಗ. ಅದಕ್ಕಾಗಿ ಈ ಪ್ರತಿ ವರ್ಷ ಸರ್ ಲಾಸ್ಟ್ ಕೊನೆಯದಾಗಿ ಸರ್ 2020-25ರಲ್ಲಿ ತಾವು 5,000 ಕೋಟಿ ಕೊಟ್ಟಿದ್ರಿ. ಆವಾಗ ಬಜೆಟಿನ ಗಾತ್ರ 3,71,000 ಕೋಟಿ ಇತ್ತು. ಹಿಂದಿನ ವರ್ಷ ಬಜೆಟ್ ಗಾತ್ರ ಇದ್ದಿದ್ದು 4,09,549 ಕೋಟಿ, ತಾವು ಕೊಟ್ಟಿದ್ದು 5,000 ಕೋಟಿ. ಈ ವರ್ಷ ಮತ್ತೆ ಹೆಚ್ಚಾಗ್ತದೆ. ದಯವಿಟ್ಟು ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು SR ರೇಟ್ಸು ಎಲ್ಲ ಬಹಳ ಆಗ್ತದೆ. ಈ ವರ್ಷ ಕನಿಷ್ಠ 6,000 ಕೋಟಿ ಆದರೆ ತಾವು ಈ ಒಂದು ಭಾಗದ ಒಂದು ಅಭಿವೃದ್ಧಿಗೆ ತಾವು ಕೊಡಬೇಕು. ಈ ಒಂದು ಏನು ಹಿಂದುಳಿದ ಇದೆ ಅಂತ ಒಂದು ಹಣೆಪಟ್ಟೇನಿದೆ, ಅದಕ್ಕಾಗಿ ತಾವು ಸಹಕರಿಸಬೇಕು ಅಂತ ತಮ್ಮೆಲ್ಲರ ಪರವಾಗಿ ನಾನು ಹೇಳಲು ಇಷ್ಟಪಡುತ್ತೇನೆ.